ಈ ಥರ ಫ್ರೈ ಮಾಡ್ಕೊಬೇಕು. ನೋಡಿ ಕಾಣಿಸ್ತಾ ಇದೆಯಲ್ಲ, ಒಂದು ಚೂರು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ತೋರಿಸ್ತೀನಿ. ಹಿಂಗಾಯಿತು, ಬೈತಾರೆ ಇವ್ರಿಗೆ, ಕಿತ್ತೋಗಂಗಿಲ್ಲ, ನೀಟಾಗಿರಬೇಕು. ನಮ್ಮ ಮನೆಯಲ್ಲಿ ಫಿಶ್ಶು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ನೀಟಾಗಿ ತೊಳ್ಕೊಂಡಿದ್ದಾರೆ ಅಂತ. ಸ್ವಲ್ಪನೂ ಕೂಡ ಸ್ಮೆಲ್ ಇರಲ್ಲ. ನಾನು ಅದಕ್ಕೆ ಡಿಟೇಲಾಗಿ ತೋರಿಸಿರೋ ಅಂಥದ್ದು. ಪೂರ್ತಿ ವಿಡಿಯೋ ನೀವು ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು. ಪ್ರತಿಯೊಂದನ್ನು ವಾಷಿಂಗ್ ಆಗಿರ್ಬೋದು, ಫ್ರೈ ಮಾಡೋದು, ಮಸಾಲ ಹಾಕೋದು ಎಲ್ಲನೂ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೀಸ್ ಒಂದು ಸಲ ನೋಡಿ ವಿಡಿಯೋನ, ಆಯಿತಾ? ಓಕೆ, ಫಿಶ್ ಹೆಂಗೆ ಕ್ಲೀನ್ ಮಾಡ್ತಾಯಿದ್ದೀವಿ ನೋಡಿ. ಆ ಸಿಂಕ್ ಅಂತೂ ಒಂದು 4-5 ಸಲ ತೊಳೆದಿರ್ತಾರೆ. ಅದ್ರ ಕೆಳಗಡೆ ಒಂದು ತಟ್ಟೆ ಇಟ್ಕೊಂಡು ಇದನ್ನೆಲ್ಲ ತೊಳೆದು, ನಮ್ಮ ಮನೇಲಿ ಫಿಶ್ ಮಾಡಿದಾಗ ಒಂಚೂರು ಕೂಡ ಸ್ಮೆಲ್ಲೇ ಬರೋಲ್ಲ. ಅಷ್ಟು ನೀಟಾಗಿ ಫಿಶ್ ಫ್ರೈನ ಮಾಡೋ ಅಂಥದ್ದು. ತುಂಬ ಅಂದರೆ ತುಂಬ ನೀಟಾಗಿ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ. ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ, ನೀವು ನಿಜಕ್ಕೂ ಮತ್ತೆ ತಿಂತೀರಾ. ಎಲ್ಲದಕ್ಕಿಂತ ಬೆಸ್ಟ್ ಫುಡ್ ಅಂದರೆ ಫಿಶ್ಶು. ಗುಡ್ ಕೊಲೆಸ್ಟ್ರಾಲ್ ಇರುತ್ತೆ ಫಿಶಲ್ಲಿ. ಹಾಗಾಗಿ ವೀಕ್ಲಿ ಒನ್ಸ್ ಟೈಮು ಅಥವಾ 2 ಟೈಮ್ಸು ತಿಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಹಾರ್ಟ್ ಪ್ರಾಬ್ಲಮ್ ಇರೋರಿಗಂತೂ ನೀವು ಮಟನ್ಗಿಂತ ಫಿಶ್ ಬೆಟರ್ ಅಂತ ಡಾಕ್ಟ್ರೇ ಕೂಡ ಹೇಳ್ತಾರೆ. ಹಾಗಾಗಿ ನಾನು ಅಷ್ಟೇ ಇತ್ತೀಚೆಗೆ ನಾನು ಫಿಶ್ನ ತಿಂತಿರೋ ಅಂಥದ್ದು. ಅದರಲ್ಲಿ ಗುಡ್ ಫ್ಯಾಟ್ ಇರುತ್ತೆ. ಈ ಮಟನಲ್ಲಿ ಇರುತ್ತಲ್ಲ ಚರ್ಬಿ, ಆ ಥರ ಯಾವುದೇ ಬ್ಯಾಡ್ ಫ್ಯಾಟ್, ಕೊಲೆಸ್ಟ್ರಾಲ್ ಇರೋದಿಲ್ಲ. ಇನ್ನು ನೀವು ವಾಶ್ ಮಾಡಬೇಕಾದ್ರೆ ಸ್ವಲ್ಪ ಇದು ಫಸ್ಟ್ ಮಾಡ್ತಾ ಇರೋದಾದರೆ ಸ್ವಲ್ಪ ಅರಿಶಿನ ಉಪ್ಪನ್ನ ಹಾಕ್ಕೊಂಡು ತೊಳ್ಕೊಂಡ್ರೆ ಇನ್ನೂ ಸ್ಮೆಲ್ಲು ಬರೋದೇ ಇಲ್ಲ ನಿಮಗೆ. ಅದಕ್ಕೆ ನಾನು ಇಲ್ಲಿ ಈ ಟಿಪ್ಸ್ನ ಕೊಡ್ತಾಯಿದ್ದೀನಿ. ಆಮೇಲೆ ಇದನ್ನು ಕ್ಲೀನ್ ಮಾಡೋದು ನೋಡಿ, ಅದು ಚಾಕಲ್ಲಿ ಹಿಂಗೆ ತೊಗೊಂಡು ಅವ್ರು ಎಷ್ಟೇ ನೀಟ್ ಮಾಡಿಕೊಟ್ಟಿದ್ರು, ನಮ್ಮ ಮನೇಲಂತೂ ಹಿಂಗೆ ಇನ್ನೊಂದು ಸಲ ತೊಗೊಂಡು ಬಂದು ನೀಟ್ ಮಾಡ್ತಾರೆ. ಹಾಗಾಗಿ ನಮ್ಮಲ್ಲಿ ಚೆನ್ನಾಗಿ ಬರುತ್ತೆ, ಯಾಕೆಂದರೆ ಗಲೀಜಿರಲ್ಲ ಅದಕ್ಕೆ. ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಫಿಶ್ ತವಾ ಫ್ರೈ, ಫಿಶ್ ಕಬಾಬ್ ಬಗ್ಗೆ ವಿಡಿಯೋ ಹಾಕಿದ್ದೀನಿ. ನೋಡಿ, ನಿಜ ಎಂಜಾಯ್ ಮಾಡ್ತೀರಾ. ಯಾವ ಫಿಶ್ ಇದು? ಜಿಲೇಬಿ ಅಂತೆ, ಜಿಲೇಬಿ ಫಿಶ್ಶು ತುಂಬ ಚೆನ್ನಾಗಿರುತ್ತೆ. ಇದೇನು ಮಾಡಿದ್ದಾರೆ ಅಂದರೆ ಮೂಳೆ ಎಲ್ಲನೂ ತೆಗೆಸ್ಬಿಟ್ಟಿದ್ದಾರೆ, ಆ ಮುಳ್ಳು, ಏಕೆಂದರೆ ಕಷ್ಟ ಮಕ್ಕಳಿಗೆ ತಿನ್ನೋದು ಅಂತ. ಟೇಸ್ಟ್ ಮಾತ್ರ ಭಾಳ ಚೆನ್ನಾಗಿರುತ್ತೆ. ಇದಕ್ಕೆ ಹೇಗೆಲ್ಲ ಮಸಾಲೆ ಹಾಕ್ತಾರೆ ಅನ್ನೋದನ್ನು ನಾನು ತೋರಿಸ್ತೀನಿ. ಸಂಡೇ ಸ್ಪೆಷಲ್ ಇವತ್ತು ನಮ್ಮ ಮನೆಯಲ್ಲಿ ಫಿಶ್ ಊಟ. ಬ್ಯಾಟ್ರಿಲು ಒಂದು ಅರ್ಧ ಸ್ಪೂನಷ್ಟು ಸೋಂಪು ಪೌಡರ್ನ ಹಾಕ್ತಾರೆ. ಅಂದರೆ ಸೋಂಪು ಕಾಳನ್ನ ಸ್ವಲ್ಪ ಫ್ರೈ ಮಾಡಿಕೊಂಡು ಪೌಡ್ರ್ ಮಾಡಿಕೊಂಡು ಹಾಕೋಂಥದ್ದು. ಯಾಕೆ ಅಂದರೆ ಡೈಜೆಷನ್ ಆಗುತ್ತೆ ಅಂತ, ಬೇರೆ ಏನೂ ಇಲ್ಲ. ಯಾಕೆಂದರೆ ಎಲ್ಲ ಮಸಾಲೆಗಳು ಹಾಕಿರ್ತೀವಿ, ಗರಂ ಮಸಾಲ ಆಗಿರ್ಬೋದು, ಖಾರದ ಪುಡಿ ಆಗಿರ್ಬೋದು, ಅವೆಲ್ಲನೂ ಹಾಕಿರೋದ್ರಿಂದ ಬಾಡಿಗೆ ಸ್ವಲ್ಪ ಅದು ಬೇಕು ಅಂತ ನಾನಿಲ್ಲಿ ಸೋಂಪು ಪೌಡರ್ನು ಹಾಕ್ತೀವಿ. ನೆಕ್ಸ್ಟು ನಿಂಬೆಹಣ್ಣು ನೋಡಿ, ನಿಂಬೆಹಣ್ಣ ಸ್ವಲ್ಪ ಹಿಂಗೆ ಮಾಡ್ಕೊಂಬಿಡ್ಬೇಕು. ಇಲ್ಲಿ 2 kgಗೆ 2 ನಿಂಬೆಹಣ್ಣು, 1 kgಗೆ 1 ನಿಂಬೆಹಣ್ಣು ಅಂತ ಲೆಕ್ಕ ಇಟ್ಕೊಂಡು ಇದನ್ನು ಹಿಂಡ್ಕೊಂಡಿರೋ ಅಂಥದ್ದು ನೋಡಿ. ಸ್ವಲ್ಪ ನಿಂಬೆಹಣ್ಣು ರಸನ ಅಲ್ಲಿಗೆ ಹಾಕೊಂಡ್ರು ಮಿಕ್ಸ್ ಮಾಡೋಕ್ಕೆ ಅಂತ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅದಕ್ಕೆ ಎಷ್ಟು ಬೇಕಷ್ಟು ಸಾಲ್ಟ್ನ ಹಾಕೊಳ್ಳೋ ಅಂಥದ್ದು. ಇದು ಮೇಯ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಕೆಲವರು ಹಾಕಲ್ಲ, ಮತ್ತು ಕೆಲವರು ಮೊಟ್ಟೆನ ಹಾಕ್ತಾರೆ. ನಾವಿಲ್ಲಿ ಮೊಟ್ಟೆನ ಯೂಸ್ ಮಾಡಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 kgಗೆ 1 ಸ್ಪೂನ್ ಥರ, 2 kgಗೆ 2 ಸ್ಪೂನು. ಸ್ವಲ್ಪ ಬೇಕಾದಲ್ಲಿ ನೀವು ಹಾಕೊಬೋದು, ಏನು ತೊಂದರೆ ಇಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಸಾಲ ಪೂರ್ತಿ ಮಿಕ್ಸ್ ಸ್ವಲ್ಪನೇ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನ ಉಂಡೆ ಮಾಡ್ಕೊಬೇಕು. ಫೈನಲಿ ಅದು ನೋಡಿ ಈ ಥರ ಆಯಿತು. ಇವ್ರು ಮಿಕ್ಸ್ ಮಾಡೋ ರೀತಿನೇ ಬೇರೆ, ಹಾಗಾಗಿ ಚೆನ್ನಾಗಿರುತ್ತೋ ಏನೋ ಗೊತ್ತಿಲ್ಲ. ನಮ್ಮ ಮನೇಲಿ ಫಿಶ್ಶು ಯಾವಾಗಲೂ ಚೆನ್ನಾಗಿ ಬರುತ್ತೆ. ಈಗ ಮಿಕ್ಸ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದು ಉಂಡೆ ಮಾಡ್ಕೊಂಡಿದ್ರಲ್ಲ, ಅದನ್ನು ಚೂರು ನೀರು ಹಾಕ್ಕೊಬೇಕು, ತುಂಬ ಹಾಕ್ಕೊಬಾರ್ದು.
ಆ ಕಲರ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಇನ್ನೊಂದು ಯಾವುದೇ ಫುಡ್ ಕಲರ್ನ ಯೂಸ್ ಮಾಡಲ್ಲ ಇಲ್ಲಿ. ಅದು ಒಂದು ರೆಡ್ ಚಿಲ್ಲಿ ಪೌಡರ್ ಏನು ಯೂಸ್ ಮಾಡ್ತೀವೋ ಅದೇನೇ, ಮತ್ತು ಎಗ್ ಯೂಸ್ ಮಾಡಲ್ಲ. ನೋಡಿ ನಾನು ತೋರಿಸ್ತೀನಿ. ಅಬ್ಬಾ ಎಷ್ಟು ನೀಟಾಗಿ ಕಲಿಸ್ತಾರೆ ಅಂದರೆ ಅವರು. ಓಹೋ, ಅದು ನೋಡೋರಿಗೆ ತಿನ್ನಬೇಕು, ಎಷ್ಟೊತ್ತಿಗೆ ಹಾಕ್ಕೊಡ್ತಾರೋ ಅನ್ಬೇಕು, ಆ ಥರ ಇರುತ್ತದು. ಆ ಕಲರ್ ಆಗಿರ್ಬೋದು, ಏನಿಲ್ಲ ನೋಡಿ ನೋಡ್ತಾ ಇದ್ರೆ ಟೆಂಪ್ಟ್ ಆಗ್ತಾ ಇದೆ, ಯಾವಾಗ ಮಾಡಿಕೊಡ್ತಾರೋ ತಿನ್ನಬೇಕು ಅನಿಸ್ತಾ ಇದೆ. ಇದು ಜಿಲೇಬಿ ತಂದಿದ್ರಲ್ಲ, ಅದಕ್ಕೆ ಸ್ಲೈಸ್ಗೆ ಮಸಾಲಾನ ಹಚ್ತಾ ಇರೋಂಥದ್ದು. ಇದನ್ನು ಹಚ್ಬಿಟ್ಟು ಎರಡೂ ಸೈಡು ಒಂದು ಪ್ಲೇಟಲ್ಲಿಟ್ಟು ಫ್ರಿಜ್ಗೆ ಇಟ್ಬಿಟ್ಟು ಮ್ಯಾರಿನೇಟ್ ಮಾಡಬೇಕು. ಏನಿಲ್ಲ ಅಂದರೆ ಒಂದು 2 hours ಮ್ಯಾರಿನೇಟ್ ಮಾಡಿದ್ರೆ ನೀಟಾಗಿ ಅದು ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಆಮೇಲೆ ತವಾ ಫ್ರೈ ಮಾಡ್ಕೊಬೇಕು. ಇದು ಡೀಪ್ ಫ್ರೈ ಚೆನ್ನಾಗಿರಲ್ಲ. ಇದು ತವಾ ಫ್ರೈ ಕಬಾಬ್ ತೋರಿಸಿದ್ವಲ್ಲ, ಅದು ಡೀಪ್ ಫ್ರೈ ಮಾಡೋ ಅಂಥದ್ದು. ನೋಡಿ ಈ ಥರ ಜೋಡಿಸ್ಕೋಬೇಕು, ಒಂದ್ರ ಮೇಲೊಂದು ಒಂದು ಹಚ್ತಿದ್ದಂಗೆ ಇಲ್ಲಿ ಜೋಡಿಸ್ಕೊಳ್ಳೋದು. ಇವಾಗ ಫಿಶ್ಗೆ ಏನೇನು ಹಾಕ್ಬೇಕಂತ ಮಸಾಲಾನ ಹಾಕ್ಕೊತಾ ಇದ್ದಾರೆ ಒಂದು ಬೌಲಲ್ಲಿ. ಇದು ಮನೇಲೇ ಮಾಡಿರೋ ಅಂಥದ್ದು. 2 kg ಫಿಶ್ಗೆ ಎಷ್ಟು ಮಸಾಲ ಹಾಕ್ತಾರೆ ಅಂತ ನೋಡ್ಕೊಳ್ಳಿ. ಇದು ಹೋಮ್ ಮೇಡ್ ಪೌಡರ್, ಇದು ಫಿಶ್ ಕಬಾಬ್ ಪೌಡರು. ಅದು ಏನೇನು ಹಾಕಿದ್ದಾರೆ ಅಂತ ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ನಿಮಗೇನಾದರೂ ಬೇಕು ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆವಾಗ ನಾನು ರೆಸಿಪಿನ ಹಾಕ್ತೀನಿ. ನನಗೂ ಗೊತ್ತಿಲ್ಲ. ಆಮೇಲೆ ನೆಕ್ಸ್ಟ್ ಏನು ಹಾಕ್ತೀರಾ? ಇದು ನೆಕ್ಸ್ಟು ಖಾರಕ್ಕೆ ಚಿಲ್ಲಿ ಪೌಡರು. ಖಾರಕ್ಕೆ ನೀವು ಹೆಂಗೆ ತಿಂತಿರೋ ಖಾರ ಅದ್ರ ಮೇಲೆ ಈ ಪೌಡರ್ನ ಹಾಕೊಳ್ಳೋವಂಥದ್ದು. ನಮ್ಮ ಮನೇಲಿ ಸ್ವಲ್ಪ ಫಿಶ್ ಅಂದರೆ ಖಾರವಾಗಿರಬೇಕು, ಹಾಗಾಗಿ ನಾವು ಇದಕ್ಕೆ ಹಾಕೊಳ್ತೀವಿ. ಸಾಕು. ಈಗ ನೆಕ್ಸ್ಟು ಕಾರ್ನ್ಫ್ಲೋರ್ನ ಹಾಕ್ತಾಯಿದ್ದಾರೆ. ಇದಕ್ಕೆ ಕಾರ್ನ್ಫ್ಲೋರ್ ಹಾಕಿದ್ರೇ ತುಂಬ ಚೆನ್ನಾಗಿ ಮಸಾಲ ಅಂಟುತ್ತೆ ಫಿಶ್ ಮಾಡುವಾಗ. ಯಾವಾಗ ನನಗೆ ಸ್ವಲ್ಪ ಗಂಟಲು ಸರಿ ಇಲ್ಲ, ಅದಕ್ಕೆ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಆಗ್ತಾಯಿದೆ, ಏನೂ ಅಂದ್ಕೋಬೇಡಿ. ಇದು ಕಂಟಿನ್ಯೂ ವಿಡಿಯೋ ಮಾಡ್ತಾ ಇರೋದ್ರಿಂದ ಈ ಸಮಸ್ಯೆ ಬಂದೇ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾರ್ನ್ಫ್ಲೋರ್ ಅಷ್ಟೇ 2 kgಗೆ 3 ಸ್ಪೂನ್ ಹಾಕೋಂಥದ್ದು. ಇದು ಅಕ್ಕಿ ಹಿಟ್ಟು. ಇದು ಅಷ್ಟೇ ಬೈಂಡಿಂಗ್ಗೋಸ್ಕರನೇ, ಕ್ರಿಸ್ಪಿಯಾಗಿರಲಿ, ಕ್ರಿಸ್ಪಿಗೋಸ್ಕರ ಇದನ್ನು ಹಾಕೋಂಥದ್ದು. ಇದು ನಾವು ಎಲ್ಲೂ ನೋಡಿಲ್ಲ, ಮನೆಯಲ್ಲಿ ನಾವು ಓನಾಗಿ ಮಾಡಿರೋಂಥ ರೆಸಿಪಿ. ನೀವು ಮನೇಲಿ ಮಾಡಿ ನೋಡಿ, ಎಕ್ಸಲೆಂಟಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಯಾವ ಹೋಟೆಲ್ಗೂ ಕಮ್ಮಿ ಇರಲ್ಲ. ನಾನು ಫ್ರೈ ಆದಮೇಲೆ ತೋರಿಸ್ತೀನಿ ಹೆಂಗೆ ಬರುತ್ತೆ. ಸ್ಪೂನು ಗರಂ ಮಸಾಲ ಸಾಕು. ನೋಡ್ತೀವ, ಬರಲ್ಲ ಒಟ್ಟಿನಲ್ಲಿ ಬಿಡಿ. ಯಾಕೆಂದರೆ ಸ್ವಲ್ಪ ಕೆಲಸಗಳವೆ, ಗಾಡಿ ಎಲ್ಲ ರೆಡಿ ಮಾಡಿಸ್ಬೇಕು, ಅದಕ್ಕೆ ಮ್ಯಾಗ್ವಿಲ್ ಎಲ್ಲ ಹಾಕಿಸ್ಬೇಕು ಅಂತೀರಿ. ಇವತ್ತು ಚಿಕನ್ ಚಾಪ್ಸ್ ಮಾಡೋಣ ಅಂತ ಸ್ವಲ್ಪ ಎಣ್ಣೆ ಹಾಕಿ ಚಿಕನ್ ಹಾಕಿ ಬಾಡಿಸ್ತಾ ಇರೋದು. ಅದು ಸ್ವಲ್ಪ ಅರಿಶಿನ ಉಪ್ಪು ಎಲ್ಲ ಹಾಕಿ ಬಾಡಿಸ್ಕೊತಾ ಇದ್ದೀವಿ. ಇದು ಚಿಕನ್ ಚಾಪ್ಸು ನಮ್ಮ ಮನೆಯವ್ರು ಮಾಡ್ತಾ ಇರೋದು. ಇನ್ನು ಇಲ್ಲಿ ರುಬ್ಬಕ್ಕೆ ಮಸಾಲ ಅಂತ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಟೊಮೆಟೊ, ಕೊತ್ತಂಬರಿ, ಆಮೇಲೆ ಪುದೀನ ಹಾಕಿರೋ ಅಂಥದ್ದು ಎಲ್ಲ ಮಸಾಲೆನೂ ಸ್ವಲ್ಪ ಹುರ್ಕೊಂಡಿದ್ದೀವಿ ಚೆನ್ನಾಗಿ. ನೋಡಿ ಇಲ್ಲಿ ಅಂದರೆ ತೆಂಗಿನಕಾಯಿನೂ ಲಾಸ್ಟಿಗೆ ಸೇರಿಸ್ಕೊಂಡ್ಬಿಡ್ತೀವಿ ನಾವು. ಸ್ವಲ್ಪ ಮೆಣಸು, ಚಾಪ್ಸ್ಗೆ ಮೆಣಸು ಹಾಕಲಿಲ್ಲ ಅಂದರೆ ಅದು ಟೇಸ್ಟ್ ಚೆನ್ನಾಗೇ ಬರೋದಿಲ್ಲ. ಇನ್ನೊಂದೇನೆಂದರೆ ವಿಶೇಷ, ಒಂದು ಏಲಕ್ಕಿನ ನಾವು ಹಾಕಿದ್ದೀವಿ ಇದಕ್ಕೆ, ಹಾಗಾಗಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಬೇಕಾದ್ರೆ ಲಾಸ್ಟಲ್ಲಿ ನೀವು ಇದನ್ನು ಹಾಕೊಬೋದು, ಕಸೂರಿ ಮೆಥಿ ಇರುತ್ತಲ್ಲ ಅದನ್ನು ಹಾಕೊಬೋದು. ಫೈನಲಿ ಫಿಶ್ ತವಾ ಫ್ರೈ ರೆಡಿ ಆಯಿತು ನೋಡಿ. ಅದಕ್ಕೆ ನಾವು ಪುದೀನ ಚಟ್ನಿನ ಮಾಡಿದ್ದೀವಿ. ಅದು ಬೋನ್ಲೆಸ್ ಅಂತಾರಲ್ಲ ಆ ಥರ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇನ್ನೂ ನಾನು ಕಬಾಬ್ ಹಾಕಿಲ್ಲ, ಹಾಕಿದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ. ಟೇಸ್ಟ್ ಅಂತೂ ಸೂಪರ್. ಫಿಶ್ ತಂದಿದ್ದಾರೆ. ಯಾವ ಫಿಶ್ ರೀ ಇದು? ಜಿಲೇಬಿ ಅಂತ. ಇದು ಬೋನ್ಲೆಸ್ ಸ್ಪೆಷಲ್ಲಾಗಿ ಕಟ್ ಮಾಡಿಸ್ಯಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದೇ ಒಂದು ಮುಳ್ಳು ಕೂಡ ಇಲ್ಲ. ಒಂಥರ ಈ ಪನ್ನೀರ್ ತಿಂತೀವಲ್ಲ ಆ ಥರ ಇರುತ್ತೆ. ಇದು ತುಂಬ ಒಳ್ಳೆಯದು ಕೂಡ ಮಕ್ಕಳಿಗಾಗಲಿ.
ಸ್ವಲ್ಪ ಸ್ಟಾಪ್ ಮಾಡಿರ್ತೀನಿ. ನೋಡಿ ಮಸಾಲ ರುಬ್ಬಿದ್ಮೇಲೆ ಹಿಂಗಾಯಿತು ಹಾಕಿದ್ದೀನಿ. ಇಷ್ಟಿರಬೇಕು ಗಟ್ಟಿ ಎಲ್ಲ ಹಾಕಿದ್ದೀನಿ. ಸ್ವಲ್ಪ ನೀರು ಹಾಕ್ತೀನಿ, ಗಟ್ಟಿ ಇದೆ. ಹಾಕ್ಬಿಟ್ಟು ಒಂದು 2 ವಿಷಲ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಕೆಲವರು ವಿಷಲ್ ಮಾಡಿಸಲ್ಲ, ಹಂಗೆ ಬೇಯಿಸ್ತಾರೆ. ಬಟ್ ನಾನು ಹಂಗಲ್ಲ, 2 ವಿಷಲ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ. ಇಲ್ಲ ಬರುತ್ತೆ. ಒಂದು ಸಲಾಡ್ ಮಾಡಿದ್ದೀವಿ ತಿನ್ನೋಣ ಅಂತ. ಬೋರ್ ಆಗ್ತಾಯಿತ್ತು, ಟಿಫನ್ ಆದಮೇಲೆ ತಿನ್ನೋಕ್ಕೇನೂ ಇರಲಿಲ್ಲ. ನೋಡಿ ಫೈನಲಿ ಫಿಶ್ಶು ರೆಡಿ ಆಯಿತು. ಈ ಥರ ಇನ್ನೂ ಕಬಾಬ್ ಹಾಕಿಲ್ಲ ನಾನು. ಇದು ಸ್ವಲ್ಪ ಸೋಂಪು ಪುಡಿ ಹಾಕ್ತಾಯಿದ್ದಾರೆ, ಅರ್ಧ ಸ್ಪೂನು. ತವಾ ಫ್ರೈ. ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ಯಾವುದಾದ್ರೂ ರೆಸಿಪಿ ಬೇಕಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಡೀಟೇಲಾಗಿ ತೋರಿಸ್ತೀನಿ. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.